ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವ ಒಂದು ಅದ್ಭುತ ಔಷಧಿಯ ಸಸ್ಯದ ಬಗ್ಗೆ ತಿಳಿಯೋಣ. ಅದೇ ಶಂಖಪುಷ್ಪ. ಸ್ಮರಣ ಶಕ್ತಿ ಹೆಚ್ಚಿಸಲು, ಮನಸ್ಸಿಗೆ ಶಾಂತಿ ಕೊಡಲು, ಒತ್ತಡ ಕಡಿಮೆ ಮಾಡಲು ಮತ್ತು ಆಯುರ್ವೇದದಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಈ ಸಸ್ಯದ ಪ್ರಯೋಜನಗಳು ಏನು? ಇದನ್ನು ಹೇಗೆ ಬಳಸಬೇಕು? ಯಾರಿಗೆ ಹೆಚ್ಚು ಉಪಯೋಗ? ಇದನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು? ಇದೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲಿಗೆ ಸ್ನೇಹಿತರೆ, ಶಂಖಪುಷ್ಪ ಅಂದ್ರೇನು? ಶಂಖಪುಷ್ಪ ಒಂದು ಆಯುರ್ವೇದ ಔಷಧಿಯ ಗುಣ. ಇದಕ್ಕೆ ಸಣ್ಣ ನೀಲಿ ಅಥವಾ ಬಿಳಿ ಬಣ್ಣದ ಹೂಗಳು ಬರುತ್ತವೆ. ಈ ಸಸ್ಯವನ್ನು ಸಾವಿರಾರು ವರ್ಷಗಳಿಂದ ಆಯುರ್ವೇದಗಳಲ್ಲಿ ಬಳಸಲಾಗುತ್ತಿದೆ. ವಿಶೇಷವಾಗಿ ಮೆದುಳಿನ ಆರೋಗ್ಯಕ್ಕಾಗಿ ಇದನ್ನು ಬಹಳ ಮುಖ್ಯವಾದ ಔಷಧಿಯಾಗಿ ಪರಿಗಣಿಸಲಾಗಿದೆ. ಶಂಖ ಅಂದರೆ ಅದು ಶಂಖದ ಆಕಾರದಲ್ಲಿರುತ್ತೆ. ಪುಷ್ಪ ಅಂದರೆ ಹೂ. ಇದರಿಂದಾಗಿಯೇ ಈ ಹೂವಿಗೆ ಶಂಖದ ಆಕಾರದಲ್ಲಿರೋದ್ರಿಂದ ಇದನ್ನು ಶಂಖಪುಷ್ಪ ಅಂತ ಹೇಳಿ ಕರೀತಾರೆ. ಇದರ ಮುಖ್ಯವಾದ ಗುಣ ಏನು ಅಂತ ಅಂದರೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇಂದಿನ ದಿನ ಆಯುರ್ವೇದಿಕ್ ಆಗಿ ಬಳಸಬೇಕಾದ್ರೂ ಇದನ್ನು ಬುದ್ಧಿಶಕ್ತಿಗಾಗಿ ಬಳಸ್ತಾ ಇದ್ರು. ಇದರ ಪ್ರಮುಖ ಲಾಭವೇನೆಂದರೆ, ನಾನು ಹೇಳಿದಾಗೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸ್ತದೆ. ವಿದ್ಯಾರ್ಥಿಗಳು, ಓದ್ತಾ ಇರೋವಂಥ ಮಕ್ಕಳು, ಹೆಚ್ಚು ಮಾನಸಿಕ ಒತ್ತಡದಲ್ಲಿ ಕೆಲಸ ಮಾಡ್ತಿರೋರು ಇದನ್ನು ಬಳಸ್ಬೋದು. ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಓದಿದ ವಿಷಯ ನೆನಪಿನಲ್ಲಿ ಉಳಿಯಲು, ಏಕಾಗ್ರತೆ ಹೆಚ್ಚಲು ಸಹ ಶಂಖಪುಷ್ಪ ಉಪಯುಕ್ತವಾಗಿದೆ. ಒತ್ತಡ ಮತ್ತು ನಿದ್ರೆ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇಂದಿನ ಜೀವನದಲ್ಲಿ ಬಹಳಷ್ಟು ಜನರಿಗೆ ಟೆನ್ಷನ್, ಆತಂಕ ಮತ್ತು ನಿದ್ರೆಯ ಸಮಸ್ಯೆ ಇರುತ್ತದೆ. ಈ ಶಂಖಪುಷ್ಪ ಮನಸ್ಸಿಗೆ ಶಾಂತಿ ನೀಡಲು ಸಹಾಯ ಮಾಡ್ತದೆ ಅಂತ ಹೇಳಲಾಗುತ್ತದೆ. ಜೊತೆಗೆ ಕೆಲವರು ರಾತ್ರಿ ಸಮಯದಲ್ಲಿ ಶಂಖಪುಷ್ಪನ ಈ ಸಿರಪ್ ಅಥವಾ ಪುಡಿ ಹಾಲಿನ ಜೊತೆ ಸೇವಿಸೋದ್ರಿಂದ ಮನಸ್ಸು ಹಗುರ ಆಗುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದರಿಂದ ಆರೋಗ್ಯದಲ್ಲಿ ಇನ್ನಷ್ಟು ಲಾಭಗಳು ಕೂಡ ಆಗುತ್ತೆ. ಅದೇನಪ್ಪ ಅಂತ ನೋಡೋದಾದರೆ, ದೇಹದ ದೌರ್ಬಲ್ಯ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನರಮಂಡಲಕ್ಕೆ ಶಕ್ತಿ ನೀಡುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಕೆಲವರಿಗೆ ತಲೆನೋವು ಕಡಿಮೆ ಮಾಡಲು ಸಹಾಯ ಮಾಡಬಹುದು, ದೇಹಕ್ಕೆ ಶಾಂತಿದಾಯಕ ಪರಿಣಾಮವನ್ನು ನೀಡುತ್ತದೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಶಂಖಪುಷ್ಪನ ನಾವು ಯಾವ ರೂಪದಲ್ಲಿ ಬಳಸಬಹುದು ಅಂತ ನೋಡೋದಾದರೆ, ಅದನ್ನು ಪುಡಿ ರೂಪದಲ್ಲಿ ಬಳಸ್ತಾರೆ. ಅಂದರೆ ಹೂವನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಬಳಸ್ತಾರೆ, ಅಥವಾ ಸಿರಪ್ ರೀತಿಯಲ್ಲಿ ಬಳಸ್ತಾರೆ, ಟ್ಯಾಬ್ಲೆಟ್ ರೂಪದಲ್ಲೂ ಬಳಸ್ತಾರೆ, ಮತ್ತು ಕಷಾಯ ಅಥವಾ ಟೀ ಅಂದರೆ ಕುದಿಯೋ ನೀರಿಗೆ ನಾವು ಹೂವನ್ನು ಹಾಕಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಟೀ ಅಥವಾ ಕಷಾಯ ರೂಪದಲ್ಲೂ ಕೂಡ ಕುಡಿಬೋದು. ಇನ್ನು ಕೆಲವರು ಇದನ್ನು ಹಾಲಿನ ಜೊತೆ ಕೂಡ ಸೇವಿಸ್ತಾರೆ. ಸ್ನೇಹಿತರೆ, ಈ ಶಂಖಪುಷ್ಪ ಒಂದು ಪ್ರಾಚೀನ ಆಯುರ್ವೇದ ಸಸ್ಯವಾಗಿದ್ದು ಮೆದುಳಿನ ಆರೋಗ್ಯ ಮತ್ತು ಮನಃಶಾಂತಿಗಾಗಿ ಬಹಳ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಶಂಖಪುಷ್ಪ ಕೇವಲ ಒಂದು ಔಷಧಿಯ ಸಸ್ಯ ಮಾತ್ರವಲ್ಲ, ಭಾರತೀಯ ಸಂಪ್ರದಾಯದಲ್ಲಿ ದೈವಿಕ ಶಕ್ತಿಯ ಪ್ರತೀಕವಾಗಿಯೂ ಕಾಣಲಾಗುತ್ತದೆ. ಪುರಾತನ ಕಾಲದಿಂದ ಋಷಿಮುನಿಗಳು ಧ್ಯಾನ, ಜಪ ಮತ್ತು ಮನಸ್ಸಿನ ಏಕಾಗ್ರತೆಗೆ ಈ ಸಸ್ಯವನ್ನು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಶಂಖದ ಆಕಾರದ ಹೂ ಇರುವುದರಿಂದ ಇದು ವಿಷ್ಣು ದೇವರ ಪವಿತ್ರ ಶಂಖವನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಸಹ ಇದೆ. ಇದನ್ನು ವಿಷ್ಣು ದೇವರಿಗೆ ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿದ್ದ ಮನೆಯಲ್ಲಿ ಧನಕನಕ ತುಂಬಿ ತುಳುಕುತ್ತದೆ ಎಂಬುದು ಕೂಡ ಪ್ರಾಚೀನದ ನಂಬಿಕೆಯಾಗಿದೆ. ಮನಸ್ಸಿಗೆ ಶಾಂತಿ ಮತ್ತು ಶುದ್ಧ ಚಿಂತನೆ ನೀಡುವುದು ಎಂದು ಹಲವರು ನಂಬುತ್ತಾರೆ. ಕೆಲವು ಮನೆಗಳಲ್ಲಿ ಪೂಜಾ ಸಮಯದಲ್ಲಿ ಶಂಖಪುಷ್ಪದ ಗಿಡವನ್ನು ಇಡುವುದು ಶುಭ ಎಂದು ಸಹ ಪರಿಗಣಿಸಲಾಗುತ್ತದೆ. ಹಾಗೆ ವಿದ್ಯಾರ್ಥಿಗಳು ಮತ್ತು ಧ್ಯಾನ ಮಾಡುವವರು ಇದನ್ನು ಮೇಧಾಶಕ್ತಿ ಹೆಚ್ಚಿಸುವ ಸಸ್ಯ ಎಂದು ಗೌರವಿಸುತ್ತಾರೆ. ಆಯುರ್ವೇದದಲ್ಲಿ ಇದು ಸಾತ್ವಿಕ ಗುಣ ಹೊಂದಿರುವ ಸಸ್ಯ ಎಂದು ಹೇಳಲಾಗುತ್ತದೆ. ಅಂದರೆ ಮನಸ್ಸನ್ನು ಶಾಂತ, ಸ್ವಚ್ಛ ಮತ್ತು ಏಕಾಗ್ರವಾಗಿರಲು ಸಹಾಯ ಮಾಡುವ ಗುಣ ಈ ಸಸ್ಯಕ್ಕಿದೆ. ಹಾಗಾದರೆ ಈ ಸಸ್ಯನ ಮನೆಯ ಯಾವ ಭಾಗದಲ್ಲಿ ಅಥವಾ ಯಾವ ದಿಕ್ಕಿನಲ್ಲಿ ನೆಡುವುದು ಅಂತ ನೋಡೋದಾದರೆ, ಈಶಾನ್ಯ ದಿಕ್ಕು, ಮನೆಯ ಈಶಾನ್ಯ ಭಾಗವನ್ನು ದೇವರ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಆ ದಿಕ್ಕಿನಲ್ಲಿ ಈ ಗಿಡನ ನೆಡೋದ್ರಿಂದ ಆಧ್ಯಾತ್ಮಿಕ ಶಾಂತಿ ಮತ್ತು ಒಳ್ಳೆಯ ಶಕ್ತಿಗೆ ಈ ದಿಕ್ಕು ಉತ್ತಮ ದಿಕ್ಕು ಎಂದು ವಾಸ್ತು ಹೇಳುತ್ತದೆ. ಹಾಗಾಗಿ ಈ ಗಿಡನ ಆ ದಿಕ್ಕಿನಲ್ಲಿ ನೆಡೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಕಾರಾತ್ಮಕ ಶಕ್ತಿಗಳು ನೆಲೆಸುತ್ತವೆ ಅಂತ ಕೂಡ ನಂಬಿಕೆ ಇದೆ. ಶಂಖಪುಷ್ಪ ಔಷಧೀಯ ಹಾಗೂ ಪೂಜೆಗೆ ಸಂಬಂಧಿಸಿದ ಗಿಡಗಳನ್ನು ಇಲ್ಲಿ ನೆಡುವುದು ಶುಭ ಎಂದು
ಪೂರ್ವ ದಿಕ್ಕಿನಲ್ಲೂ ಕೂಡ ನಾವು ಈ ಗಿಡನ ನೆಡ್ಬೋದು. ಯಾಕಂದರೆ ಬೆಳಗಿನ ಸೂರ್ಯನ ಕಿರಣಗಳು ಆ ಗಿಡಕ್ಕೆ ಚೆನ್ನಾಗಿ ಸಿಗೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತೆ ಅನ್ನೋದು ಕೆಲವ್ರನ್ನ ನಂಬಿಕೆ ಇದೆ. ಹಾಗಾಗಿ ಇದನ್ನು ಈಶಾನ್ಯ ಹಾಗೂ ಪೂರ್ವ ದಿಕ್ಕಿನಲ್ಲಿ ನೆಡೋದು ಹೆಚ್ಚು ಉತ್ತಮ. ಈ ಗಿಡದ ವಿಶೇಷ ಗುಣಗಳು ಏನಪ್ಪ ಅಂತ ಅಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ, ಮನಃಶಾಂತಿ ನೀಡುವ ಗುಣ ಈ ಗಿಡಕ್ಕಿದೆ, ಸಾತ್ವಿಕ ಶಕ್ತಿ ಹೊಂದಿರುವ ಸಸ್ಯ ಇದಾಗಿದೆ, ವಿಷ್ಣು ದೇವರ ಕೃಪೆಯ ಸಂಕೇತ. ವಿಷ್ಣು ದೇವರ ಕೃಪೆಗೆ ಒಳಗಾಗಿದ್ದೀವಿ ಅಂದರೆ ಲಕ್ಷ್ಮೀ ದೇವಿಯು ಕೂಡ ಅಲ್ಲಿ ನೆಲೆಸಿರ್ತಾಳೆ ಅನ್ನೋದು ಇದರ ಅರ್ಥ. ವಿದ್ಯಾರ್ಥಿಗಳಿಗೆ ಶುಭಕರ. ಹಾಗೆ ಪೂಜಾ ಸ್ಥಳದಲ್ಲಿ ಪಾವಿತ್ರ್ಯತೆಯನ್ನು ಈ ಗಿಡ ಕಾಪಾಡುತ್ತೆ ಅಂತ ನಂಬಲಾಗಿದೆ. ಅಂದರೆ ಈಗ ನಾವು ತುಳಸಿ ಗಿಡನ ಹೇಗೆ ಪಾವಿತ್ರ್ಯಕ್ಕೆ ಹೋಲಿಸ್ತೀವೋ ಹಾಗೆ ಈ ಶಂಖಪುಷ್ಪ ಕೂಡ ಪಾವಿತ್ರ್ಯಕ್ಕೆ ಹೆಸರುವಾಸಿಯಾಗಿದೆ. ಒಂದು ಸಣ್ಣ ಗಿಡ, ಅದರೊಳಗೆ ಆರೋಗ್ಯ, ಶಾಂತಿ, ಪಾಸಿಟಿವ್ ಎನರ್ಜಿ ಮತ್ತು ಸಂಪ್ರದಾಯದ ಮಹತ್ವ ಅಡಗಿದೆ. ಅಂದರೆ ಆ ಗಿಡನ ನಡೋದ್ರಿಂದ ತಪ್ಪಿಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಸ್ನೇಹಿತರೆ, ನಿಮಗೆಲ್ಲಾದರೂ ಈ ಗಿಡ ಸಿಕ್ಕಿದ್ರೆ ನಿಮ್ಮ ಮನೆ ಮುಂದೆ ನೀವು ತುಳಸಿ ಗಿಡನ ಹೇಗೆ ಪೂಜಿಸ್ತೀರೋ ಹಾಗೆ ಈ ಗಿಡನೂ ಕೂಡ ನೆಟ್ಟು ಪೂಜಿಸ್ಬೋದು. ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು.